ನಾನು ನಿಮ್ಮ ದೀಪಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಶ್ರೀ ಅಟ್ ಲೈಫ್ 360. ಇವತ್ತು ಬಾಲಿವುಡ್ ಸೆಲೆಬ್ರಿಟೀಸ್ ಹೇಗೆ ಫಾಸ್ಟ್ ಆಗಿ ಸ್ಲಿಮ್ ಆಗ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೂವಿ ಅನೌನ್ಸ್ ಆಯ್ತು, 3 months ಅಲ್ಲಿ 12 to 16 kgs weight loss ಆಯ್ತು. ಹೇಗೆ? ಸೀಕ್ರೆಟ್ ಜಿಮ್ಮಾ ಇಲ್ಲ ಸೀಕ್ರೆಟ್ ಸರ್ಜರಿನಾ ಇಲ್ಲ ಏನ್ ಮಾಡ್ತಾರೆ ಅವರು? ಮೆನಿ ಸೆಲೆಬ್ರಿಟೀಸ್ ಸೀಕ್ರೆಟ್ಲಿ ಫಾಲೋ ಒನ್ ಮೆಥಡ್, OMAD ಅಂದ್ರೆ 1 meal a day. ಈಗ ಕ್ವಶನ್ ಏನಂದ್ರೆ, ಅದು ಸೇಫಾ, ಲಾಂಗ್ ಲಾಸ್ಟಿಂಗ್ ಇರುತ್ತಾ, ಅಥವಾ ಇದೊಂದು ಡೇಂಜರಸ್ ಟ್ರಾಪಾ? ಇದು ನಮ್ಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ನನ್ನ ಒಪಿನಿಯನ್ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಬನ್ನಿ, ವಿಡಿಯೋ ಮಿಸ್ ಮಾಡದೆ ಲಾಸ್ಟ್ ವರ್ಗು ನೋಡಿ, ಇದು ನಿಮ್ಗೆ ಗೊತ್ತಾಗುತ್ತೆ. OMAD ಅಂದ್ರೆ ಏನು? 1 meal a day, 24 hours ಅಲ್ಲಿ 1 big meal, ರಿಮೈನಿಂಗ್ ಅವರ್ಸ್ ಫಾಸ್ಟಿಂಗ್. ಬೇಸಿಕಲಿ ಎಕ್ಸ್ಟ್ರೀಮ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾರೆ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಬ್ಲಾಕ್ ಕಾಫಿ, ಮಧ್ಯಾಹ್ನ ಏನೂ ಇಲ್ಲ, ನೈಟ್ ಒಂದು ಹೆವಿ ಮೀಲ್. ಸಖತ್ ಜನ ಬಾಲಿವುಡ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಇಂಟರ್ವ್ಯೂಸ್ ಅಲ್ಲಿ ಇದನ್ನ ಹೇಳಿರ್ತಾರೆ. ಕರೀನಾ ಕಪೂರ್ ಆಗ್ಲಿ, ರಿತಿಕ್ ಆಗ್ಲಿ, ಆಲಿಯಾ ಭಟ್ ಆಗ್ಲಿ. ಈಗ ನಾವು OMAD ಫಾಸ್ಟರ್ ರಿಸಲ್ಟ್ಸ್ ಏನಿಗೆ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಅದ್ರ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವು ಜಾಸ್ತಿ ಹೊತ್ತು ಫಾಸ್ಟಿಂಗ್ ಅಲ್ಲಿ ಇದ್ರೆ ಇನ್ಸುಲಿನ್ ಲೆವೆಲ್ಸ್ ಡ್ರಾಪ್ ಆಗುತ್ತೆ, ಬಾಡಿ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಶಿಫ್ಟ್ ಆಗುತ್ತೆ, ವಾಟರ್ ವೇಟ್ ಕಡಿಮೆ ಆಗುತ್ತೆ, ಕ್ಯಾಲೋರಿ ಇಂಟೇಕ್ ಆಟೋಮೆಟಿಕಲಿ ರಿಡ್ಯೂಸ್ ಆಗುತ್ತೆ. ಫಸ್ಟ್ 7 to 10 days ಅಲ್ಲಿ ಈಸಿಯಾಗಿ 4-5 kgs ಕಡಿಮೆ ಆಗುತ್ತೆ, ಫೇಸ್ ಸ್ಲಿಮ್ ಆಗುತ್ತೆ, ಬೆಲ್ಲಿ ಫ್ಲಾಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪೀಪಲ್ ಇದೇನೋ ಮ್ಯಾಜಿಕ್ ತರ ಫೀಲ್ ಆಗ್ತಾರೆ. ಬಟ್ ಇದು ಪರ್ಮನೆಂಟ್ ಅಲ್ಲ. ನೆಕ್ಸ್ಟ್ 2 minutes ಅಲ್ಲಿ ನಾನು ಇದರಿಂದ ಆಗೋ ಬಿಗ್ಗೆಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಂತ ಹೇಳ್ತೀನಿ. ಅದು ಎಕ್ಸ್ಪೆಷಲಿ ನಮ್ಮ ಇಂಡಿಯನ್ ವಿಮೆನ್ಗೆ. ನಮ್ಮ ಇಂಡಿಯನ್ ವಿಮೆನ್ಸ್ ಆಲ್ರೆಡಿ PCOD, PCOS, ಥೈರಾಯ್ಡ್, ಐರನ್ ಡಿಫಿಷಿಯನ್ಸಿ, ಹೈ ಸ್ಟ್ರೆಸ್, ಪೂರ್ ಸ್ಲೀಪ್ ಅಂತ ಇದೆಲ್ಲ ಫೇಸ್ ಮಾಡ್ತಿರ್ತೀವಿ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 23 ಗಂಟೆ ನಾವು ಫಾಸ್ಟಿಂಗ್ ಅಲ್ಲಿ ಇದ್ರೆ ಏನೇನಾಗ್ಬೋದು? ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಸ್ಲೋ ಡೌನ್ ಆಗುತ್ತೆ, ಬ್ಲಡ್ ಶುಗರ್ ಫ್ಲಕ್ಚುಯೇಟ್ ಆಗುತ್ತೆ, ಕ್ರೇವಿಂಗ್ ಇನ್ಕ್ರೀಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಒಂದ್ ಪಕ್ಷ ಹುಡುಗರಾದ್ರೂ ಶಾರ್ಟ್ ಟರ್ಮ್ಗೆ OMAD ನ ಮ್ಯಾನೇಜ್ ಮಾಡ್ಬೋದು, ಬಟ್ ಹುಡುಗಿರ್ಗೆ ಅದು ಕಂಪ್ಲೀಟ್ ಹಾರ್ಮೋನಲ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಇದ್ರ ರಿಸಲ್ಟ್ ಏನಂತ ಅಂದ್ರೆ, ಇನಿಷಿಯಲಿ ವೆಯ್ಟ್ ಲಾಸ್ ಆಗುತ್ತೆ, ಪ್ಲಾಟು ರೀಚ್ ಆಗಿ ಆಮೇಲೆ ಮತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಹೇಳಲೇಬೇಕು, ಇಷ್ಟು ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಬಾಲಿವುಡ್ ಸೆಲೆಬ್ರಿಟೀಸ್ ಪರ್ಸನಲ್ ಟ್ರೈನರ್ಸ್, ಪರ್ಸನಲ್ ಡಯಟಿಷಿಯನ್ಸ್, ಪರ್ಸನಲ್ ಕುಕ್ ಇರ್ತಾರೆ. ಜೊತೆಗೆ ಈ ಡಿಫಿಷಿಯನ್ಸಿನ ಕವರ್ ಮಾಡಕ್ಕೆ 18 to 20 ಸಪ್ಲಿಮೆಂಟ್ಸ್ ತಗೊಂತಾರೆ. ಅಂದ್ರೆ ವಿಟಮಿನ್ D ಗೆ ಸಪ್ರೇಟು, B12 ಗೆ ಸಪ್ರೇಟು, A ಗೆ ಸಪ್ರೇಟು, ಐರನ್ ಗೆ ಸಪ್ರೇಟು. ಯಾಕಂದ್ರೆ ಒಂದೇ ಮೀಲ್ ತಿನ್ನೋದ್ರಿಂದ ನಾವು ಎಲ್ಲಾ ನ್ಯೂಟ್ರಿಷನ್ಸ್ ಕವರ್ ಮಾಡಕ್ಕೆ ಆಗಲ್ಲ. ಅದ್ರ ಜೊತೆಗೆ ಅವರು ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಇರ್ತಾರೆ. ಈ 9 to 6 ಆಫೀಸ್ ಸ್ಟ್ರೆಸ್ ಇರಲ್ಲ ಅವ್ರಿಗೆ. ಆದ್ರೆ ಕಾಮನ್ ಇಂಡಿಯನ್ ವಿಮೆನ್ಗೆ ಆಫೀಸ್, ಮನೆ, ಮಕ್ಕಳು, ಗಂಡ, ಫ್ಯಾಮಿಲಿ, ಸ್ಟ್ರೆಸ್ ಜಾಸ್ತಿ, ನಿದ್ದೆ ಕಡಿಮೆ. ಇದ್ರ ಜೊತೆ ಏನಾದ್ರೂ ಎಕ್ಸ್ಟ್ರೀಮ್ ಫಾಸ್ಟಿಂಗ್ ಈ ತರ ಮಾಡಿದ್ರೆ ಅನ್ಕೊಳ್ಳಿ, ಪಕ್ಕಾ ಹಾರ್ಮೋನಲ್ ಡಿಸ್ಟ್ರಪ್ಷನ್ ಆಗಿ ಇರೋ ಬರೋ ರೋಗಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೊಂದು ಟ್ರ್ಯಾಪ್. ಸೆಲೆಬ್ರಿಟೀಸ್ ಬರೀ ಒಂದ್ಸಲ ತಿನ್ಬೋದು, ಆದ್ರೆ ಅವರು ಮ್ಯಾಕ್ರೋಸ್, ಮೈಕ್ರೋಸ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಅವ್ರ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ತಾರೆ. ಪಬ್ಲಿಕ್ ಬರೀ ಮೆಥಡ್ ನ ಕಾಪಿ ಹೊಡಿಯಕ್ ಹೋಗ್ತಾರೆ, ಆದ್ರೆ ಸ್ಟ್ರಕ್ಚರ್ನಲ್ಲ. ಇದ್ರಿಂದನೇ ಅವ್ರು ಸಕ್ಸಸ್ ಆಗ್ತಾರೆ, ನಾವ್ ಹಾಗಲ್ಲ. ಈಗ ಕ್ವಶನ್, OMAD ಸೇಫಾ? ಯಾರ್ಯಾರಿಗೆ ಈ ಕೆಳಗಡೆ ಇರೋ ಡಿಫಿಷಿಯನ್ಸೀಸ್ ಇದೆಯೋ, PCOD, PCOS, ಥೈರಾಯ್ಡ್, ಡಯಾಬಿಟೀಸ್, ಐ ಸ್ಟ್ರೆಸ್, ಲೋ ಸ್ಲೀಪ್, ಪ್ರೆಗ್ನೆಂಟ್ ಆರ್ ಬ್ರೆಸ್ಟ್ ಫೀಡಿಂಗ್ ಮಾಮ್, ಇವ್ರುಗಳಿಗೆ OMAD ಸೂಟ್ ಆಗಲ್ಲ, ಮೆಟಬಾಲಿಸಮ್ ವರ್ಸ್ಟ್ ಮಾಡುತ್ತೆ. ಸುಮ್ಮನೆ OMAD ಅಂತ ಟ್ರೈ ಮಾಡಿದೆ, ಬೇಕಾದ್ರೆ 12 to 14 hours ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿ, ಕಾರ್ಬ್ಸ್ ಕಡಿಮೆ ಮಾಡಿ, ಪ್ರೋಟೀನ್ ಇಂಟೆಕ್ ಜಾಸ್ತಿ ಮಾಡಿ, ಸ್ಲೀಪ್ ನ ಮತ್ತೆ ಸ್ಟ್ರೆಸ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ, ಪ್ರಾಪರ್ ಆಗಿ 10,000 ಸ್ಟೆಪ್ಸ್ ಕವರ್ ಮಾಡಿ, ಪ್ರಾಪರ್ ಸ್ಟ್ರಕ್ಚರ್ ವರ್ಕೌಟ್ ನ ಫಾಲೋ ಮಾಡಿ. ಇದು ನಿಮ್ಗೆ OMAD ಗಿನ ಜಾಸ್ತಿ ರಿಸಲ್ಟ್ ಬರುತ್ತೆ. ಅದ್ರ ಜೊತೆ ಜಾಸ್ತಿ ದಿನನೂ ಇರುತ್ತೆ. ನಾವು ಹಾರ್ಮೋನ್ಸ್ಗೆ ಕಷ್ಟ ಕೊಡಬಾರ್ದು, ನಾವು ಹಾರ್ಮೋನ್ಸ್ ಜೊತೆ ಫೈಟ್ ಮಾಡಬಾರ್ದು, ಅದನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಸೆಲೆಬ್ರಿಟೀಸ್ಗಾದ್ರೆ ಆ ರೋಲ್ ಪ್ರಕಾರ ಟ್ರಾನ್ಸ್ಫಾರ್ಮ್ ಆಗಬೇಕು. ನಿಮ್ಗೆ ವೆಯ್ಟ್ ಲಾಸ್ ಮತ್ತೆ ಹೆಲ್ತ್ ಆದ್ರೆ ಸಾಕು. ನನ್ನ ಒಪಿನಿಯನ್ ಅಲ್ಲಿ OMAD ಬೇಡ. ಸುಮ್ಮನೆ ಸೆಲೆಬ್ರಿಟೀಸ್ ಬಾಡಿನ ಕಾಪಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಾಡಿನ ಅರ್ಥ ಮಾಡ್ಕೊಂಡು ಅಕಾರ್ಡಿಂಗ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ಬೇಕಂದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.